ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವಿಡಿಯೋನಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಬಡ್ಡಿ ಫಾರ್ ಸ್ಟಡಿಯಲ್ಲಿ ತುಂಬ ಸ್ಕಾಲರ್ಶಿಪ್ ಇವೆ. ಸೊ ಅದಕ್ಕೆ ಅಪ್ಲೈ ಮಾಡಬೇಕು. ಅದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ ನಾವು ಬಡ್ಡಿ ಫಾರ್ ಸ್ಟಡಿಲಿ ಮೊದಲೊಂದು ಅಕೌಂಟ್ನ ಓಪನ್ ಮಾಡಬೇಕು. ಸೊ ಅಕೌಂಟ್ನ ರಿಜಿಸ್ಟರ್ ಮಾಡಬೇಕು. ಸೊ ಅದು ಯಾವ ಥರ ಅಂದರೆ, ಇಲ್ಲಿ ಬಂದುಬಿಟ್ಟು ನೀವು ಮೇಲ್ಗಡೆ 3 ಲೈನ್ ಕಾಣ್ತೇವೆ ನೋಡಿ. ವೆಬ್ಸೈಟ್ ಓಪನ್ ಆದಮೇಲೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಲ್ರೆಡಿ ಲಾಗಿನ್ ಆಗಿದ್ದೆ ನಾನು. ಲಾಗೌಟ್ ಆದಮೇಲೆ 3 ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ರಿಜಿಸ್ಟರ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಸೊ ನಿಮ್ಮ ಇಮೇಲ್ ಐ ಡಿ ಇರುತ್ತೆ ತಾನೇ, ಇಲ್ಲಿ ಸೈನ್ ಅಪ್ ವಿತ್ ಗೂಗಲ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ನೀವು ಇಮೇಲ್ ಐ ಡಿ ಹಾಕಬೇಕು. ಬಟ್ ಇಲ್ಲಿ ಮೆನ್ಯುವಲ್ ಕೂಡ ಹಾಕ್ಬೋದು ನೀವು. ನಿಮ್ಮ ನೇಮು, ಲಾಸ್ಟ್ ನೇಮು, ಇಮೇಲ್ ಐ ಡಿ, ಮೊಬೈಲ್ ನಂಬರ್, ಪಾಸ್ವರ್ಡ್ ಈ ಥರ ಹಾಕಿ ಐ ಅಗ್ರಿ ಅಂತ ಸೈನ್ ಅಪ್ ಅಂತ ಕ್ಲಿಕ್ ಮಾಡಬೇಕು. ಸೈನ್ ಅಪ್ ಆಗುತ್ತೆ. ಬಟ್ ನೀವು ಇಲ್ಲಿ ಡೈರೆಕ್ಟಾಗಿ ಸೈನ್ ಅಪ್ ವಿತ್ ಗೂಗಲ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಆದಮೇಲೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ತೋರಿಸ್ತವೆ. ನಿಮ್ಮ ಇಮೇಲ್ ಐ ಡಿ ತೋರಿಸಿದ ಮೇಲೆ ನೀವು ಏನು ಮಾಡ್ಬೇಕಂದ್ರೆ ಯಾವುದಾದ್ರೂ ಒಂದು ಇಮೇಲ್ ಐ ಡಿನ ಲಾಗಿನ್ ಮಾಡಿ. ಸೊ ಅದಕ್ಕೆ ಕ್ಲಿಕ್ ಮಾಡಿ. ಅದ ನಂತರ ಅಲ್ಲಿ ಮೊಬೈಲ್ ನಂಬರು OTP ಬರುತ್ತೆ. ಸೊ ಅದನ್ನು ಸಬ್ಮಿಟ್ ಮಾಡಿ ನೀವು ನಿಮ್ಮ ಅಕೌಂಟ್ನ ರಿಜಿಸ್ಟರ್ ಆಗುತ್ತೆ. ನಂತರ ಏನು ಮಾಡಬೇಕಂದ್ರೆ ಮತ್ತೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಆಮೇಲೆ ಸೈನ್ ಅಪ್ ವಿತ್ ಗೂಗಲ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ನಂತರ ನಿಮ್ಮ ಯಾವ್ದು ಇಮೇಲ್ ಐ ಡಿ ಇದೆ ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಮಾಡಿ. ಸೊ ಲಾಗಿನ್ ಆದಮೇಲೆ ಈ ಥರ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಬಂದುಬಿಟ್ಟು ತುಂಬ ಸ್ಕಾಲರ್ಶಿಪ್ ಇರ್ತವೆ. ಸೊ ಈ ಥರ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟು ಎಜುಕೇಷನ್ ಲೋನ್, ಸ್ಟೂಡೆಂಟ್ ಫಂಡಿಂಗ್ ಸೊಲ್ಯೂಷನ್, ಎಕ್ಸ್ಪರ್ಟ್ ಟಾಕ್ ಸಿರೀಸ್, ಕೆರಿಯರ್ ಗೈಡೆನ್ಸ್, ಆನ್ಲೈನ್ ಡಿಗ್ರಿ, ಸ್ಕಾಲರ್ಶಿಪ್ ಸರ್ವಿಸಸ್, ಕಾಲೇಜ್ ಬೋರ್ಡ್, ಸ್ಕಾಲರ್ಶಿಪ್ ಬುಲೆಟಿನ್, ಇಂಥವೆಲ್ಲ ತುಂಬ ಇವೆ. ಬಟ್ ನಾವೇನು ಮಾಡ್ಬೇಕಂದ್ರೆ, ಮೊದಲು ರಿಜಿಸ್ಟರ್ ಆದಮೇಲೆ ಇಲ್ಲಿ ಮೈ ಪ್ರೊಫೈಲ್ ಅಂತಿದೆ ನೋಡಿ, ಅಲ್ಲಿ ಬಂದುಬಿಟ್ಟು ಇಲ್ಲಿ ನಿಮ್ಮ ಇಮೇಜ್ ಹಾಕಿ. ಇಲ್ಲಿ ಎಡಿಟ್ ಅಂತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಇಮೇಜ್ ಹಾಕಿ. ಇಮೇಜ್ ಆದಮೇಲೆ ವಾಟ್ಸಪ್ ನಂಬರ್ ಅಂತಿದೆ ನೋಡಿ, ಅದು ಹಾಕಿ. ಆಮೇಲೆ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಸ್ಟೇಟ್, ಡಿಸ್ಟಿಕ್, ರಿಲಿಜನ್, ಕ್ಯಾಟಗರಿ ಇವನ್ನೆಲ್ಲ ಹಾಕಿ. ಇಲ್ಲಿ ಬಂದುಬಿಟ್ಟು ವೆರಿಫೈ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಅದು ಹಾಕಿ OTP ಹಾಕಿ. ನಂತರ ಡಿಜಿಲಾಕರ್ಗೆ ಹೋಗುತ್ತೆ. ಅಲ್ಲಿಂದ ನೀವು ಅಲೋ ಅಂತ ಕೊಟ್ಟ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಫೇಚ್ ಆಗುತ್ತೆ. ನಂತರ ಏನು ಮಾಡಿ ಅಂದರೆ, ಇಲ್ಲಿ ಪ್ರೆಸೆಂಟ್ ಕ್ಲಾಸು ಮತ್ತು ಡಿಗ್ರಿ ಅಂತ ಇದೆ. ನೀವು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ ಅದನ್ನೆಲ್ಲ ಹಾಕಿ. ಆಮೇಲೆ ನಿಮ್ಮ ಸ್ಟ್ರೀಮ್ ಹಾಕಿ. ನನ್ನ PCMB ಅಂತಿದೆ. ಆಮೇಲೆ ಅಲ್ಲಿ ನಿಮ್ಮ ಫ್ಯಾಮಿಲಿ ಇನ್ಕಮ್ ಹಾಕಿ. ಫ್ಯಾಮಿಲಿ ಇನ್ಕಮ್ ಹಾಕಿದ್ಮೇಲೆ ನಿಮ್ಮ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕೇಳುತ್ತೆ, ನೋ ಅಂತ ಹಾಕಿ. ಆಮೇಲೆ ಆರ್ ಯು ಲುಕಿಂಗ್ ಫಾರ್ ಅ ಸ್ಕಾಲರ್ಶಿಪ್ ಟು ಸ್ಟಡಿ ಅಬ್ರೋಡ್, ಈ ಥರ ನಿಮ್ಗೆ ಬೇಕಾದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ. ಸೊ ಈ ಥರ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ನಂತರ ಏನು ಮಾಡಬೇಕಂದ್ರೆ ಬ್ಯಾಕ್ ಬನ್ನಿ. ಸೊ ಇಷ್ಟು ಸಿಂಪಲ್ ಇದೆ ಅಕೌಂಟ್ ಕ್ರಿಯೇಟ್ ಮಾಡೋದು. ಇಲ್ಲಿ ಬ್ಯಾಕ್ ಬಂದಮೇಲೆ ಇಲ್ಲಿದೆ ನೋಡಿ, ಸರ್ಚ್ ಸ್ಕಾಲರ್ಶಿಪ್ಸ್ ಆ್ಯಂಡ್ ಅದರ್ ಎಜುಕೇಷನ್ ಫಂಡಿಂಗ್ ಆಪರ್ಚುನಿಟೀಸ್ ಅಂತಿದೆ ನೋಡಿ. ಇಲ್ಲಿ ಬಂದುಬಿಟ್ಟು ಎಕ್ಸಾಂಪಲ್, ಇವಾಗ 10th ಮುಗಿದ್ಮೇಲೆ PUC ಮಾಡ್ತಕ್ಕಂಥ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಸ್ಟೂಡೆಂಟ್ಗಳಿಗೆ ಇಲ್ಲಿ ಸ್ಕಾಲರ್ಶಿಪ್ ಫಾರ್ PUC ಅಂತ ಸರ್ಚ್ ಮಾಡಿ. ಸ್ಕಾಲರ್ಶಿಪ್ ಫಾರ್ PUC ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ತುಂಬ ಸ್ಕಾಲರ್ಶಿಪ್ ಬರ್ತವೆ. ಬಟ್ ನೀವು ಇಲ್ಲಿ ಬಂತು ನೋಡಿ, ಇಲ್ಲಿ ಬಂದುಬಿಟ್ಟು ಕ್ಲಾಸ್ 12th ಅಂತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಆದಮೇಲೆ ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ನಿಮಗೆ ನಿಮ್ಮ ಕ್ಲಾಸ್ ಯಾವ ಕ್ಲಾಸ್ ಕ್ಲಿಕ್ ಮಾಡಿದ್ದೀರಾ ಅದಕ್ಕೆ ಬೇಕಾದಂಥ ಸ್ಕಾಲರ್ಶಿಪ್ಗಳು ಇಲ್ಲಿ ಇವೆ. ಸೊ ನನಗೆ ಸಿಕ್ಕಿರೋದು ಇದೆ, ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಕ್ಲಾಸ್ 11th and 12th ಸ್ಟೂಡೆಂಟ್ 2024-25 ಸಿಕ್ಕಿರೋದು. ಸೊ ನೀವು ಕೂಡ 2025-26 ಸ್ಟೂಡೆಂಟ್ ಕೂಡ ಅಪ್ಲೈ ಮಾಡಿ, ನಿಮಗೂ ಸಿಗುತ್ತೆ ಖಂಡಿತ ಅಂತ ಹೇಳ್ತಾ. ಸೊ ಇಲ್ಲಿ ನಂತರ ಇಲ್ಲಿ ತುಂಬ ಸ್ಕಾಲರ್ಶಿಪ್ ಇವೆ. ಸೊ PUC ಪ್ರೋಗ್ರಾಮ್ಗೆ ಕ್ಲಾಸ್ 12th ಈ ಥರ. ಅದಾದಮೇಲೆ ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ, PhD, ITI, ಪಾಲಿಟೆಕ್ನಿಕ್ ಡಿಪ್ಲೊಮಾ ಈ ಥರ 1ನೇ ಕ್ಲಾಸಿಂದ ಹಿಡಿದು PhD ತನೂ ಎಲ್ಲ ಸ್ಕಾಲರ್ಶಿಪ್ಗಳಿವೆ. ಸೊ ಈ ಥರ ನೀವು ಅಪ್ಲೈ ಮಾಡ್ತಾಯಿರಿ. ಸೊ ನಾನು ಇನ್ನೂ ಸ್ಕಾಲರ್ಶಿಪ್ ಡೇಟ್ ಅನೌನ್ಸ್ ಆಗಿಲ್ಲ. ನಾನು ಸ್ಕಾಲರ್ಶಿಪ್ ಡೇಟ್ ಅನೌನ್ಸ್ ಆದ ನಂತರ ಏನು ಮಾಡ್ತೀನಿ ಅಂದರೆ ನಿಮಗೆ ವಿಡಿಯೋ ಮೂಲಕ ನೋಟಿಫಿಕೇಷನ್ ಕೊಡ್ತೀನಿ. ಸೊ ನೀವು ಏನು ಮಾಡಿ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಏನು ಮಾಡಿ ಅಂದರೆ ಯಾವ ಥರ ಅಪ್ಲೈ ಮಾಡಬೇಕು ಎಲ್ಲ ನಿಮಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.